ಆಯ್ತೀನಿ ಅನ್ನೋದ್ರ ಹತ್ರ ಬರ್ತಾ ಇದ್ದಾರೆ. ನೀನ್ ಕೊಡ್ತಾ ಇಲ್ಲ ಅಂದ್ಬಿಟ್ಟು ನನ್ನನ್ನು ಕಡೆಗಣಿಸ್ಬಿಡ್ತೀಯಾ? ಯಾವ ಇದ್ರಲ್ಲಿ ಕಡೆಗಣಿಸ್ತೀರಿ ನೀವು? ಈ ತರ ಕಡೆಗಣಿಸಿದ್ರೆ ಏನ್ ಮಾಡೋದು? ಸಿದ್ದರಾಮಯ್ಯ ಅಂತಕ್ಕೆ ಹೋಗೋಣ. ಸಿದ್ದರಾಮಯ್ಯನವ್ರು ಏನಂತಾರೆ? ಆಯ್ತಯ್ಯ ಎಲ್ಲರನ್ನು ಕರ್ಸ್ ಮಾತಾಡೋದು ಬಿಡುವುದು. ಪರಿಣಾಮ ಏನಾಗುತ್ತೆ? ನನ್ನ ದೃಷ್ಟಿನಲ್ಲಿ ಪಕ್ಷದ ಮೇಲೆತ್ತಬೇಕು ಅಂತೇಳಿ ಯಾರಿಗೂ ಕೂಡ ರಾಜ್ಯ ಮಟ್ಟದ ನಾಯಕರಿಗೆ ನಮ್ಮ ಜಿಲ್ಲೆ ಬಗ್ಗೆ ಆಸಕ್ತಿನೂ ಆಸೆನೂ ಇಲ್ಲ. ರಾಜ್ಯ ಮಟ್ಟದ ನಾಯಕರಿಗೆ ಕೃಷ್ಣ ಬೈರೇಗೌಡರು ಬಂದಿದ್ದಾರೆ. ಪಾಪ ಅವ್ರೇನು ಅವ್ರು ಕೊನೆಗೆ ಹೇಳ್ಬಿಟ್ರು ಸಭೆಯಲ್ಲಿ, ನೋಡಪ್ಪ ನಾನು ಬಂದಿದ್ದು ಸರ್ಕಾರಿ ಕೆಲಸದ ವಿಚಾರವಾಗಿ ನಾನು ಬಂದಿದ್ದೀನಿ. ಕಾರ್ಯಕರ್ತರು ಅವಾಲಿದ್ರು ತಂದ್ಕೊಡಿ. ನನಗೆ ಕೆಲಸ ಇದ್ದಾಗಲ್ಲ ಕಾರ್ಯಕರ್ತರು ಅವಾಲಿದ್ರು ತಂದ್ಕೊಡಿ. ನಾನು ಕಾನೂನಂತ ಇದ್ರೆ ಮಾಡ್ತೀನಿ, ಕಾನೂನಂತ ಇಲ್ದಿದ್ರೆ ನೀವು ಕೇಳಬೇಡಿ. ಅವ್ರೇನ್ ನೇರವಾಗಿ ಸ್ಪಷ್ಟ ಸಭೆನಲ್ಲೇ ಹೇಳ್ಬಿಟ್ರು. ಅವ್ರನ್ನ ನಾವು ಪ್ರಶ್ನೆನೂ ಮಾಡಕ್ಕಾಗಲ್ಲ. ಯಾಕೆ ಸರ್ ಹಂಗೆ ಸರ್ ಹಿಂಗೆ ಸರ್. ಆಮೇಲೆ ಅವ್ರ ಹತ್ರ ಹೋಗಿ ನಾವು ಅವ್ನ ಯಾರೋ ನಮ್ಮ ಕಾರ್ಯಕರ್ತ ಪೊಲೀಸ್ ನನ್ನ ಕೈಲಿ ಸಿಗಾಕೊಂಡು ಅವ್ನು ಹೇಳಿ ಸರ್ ಅಂತ ಹೇಳಕ್ಕಾಗಲ್ಲ. ನಮ್ ಜಿಲ್ಲೆ ರಾಜಕೀಯನೇ ಬೇರೆ, ಅಲ್ಲಿ ರಾಜಕೀಯನೇ ಬೇರೆ. ಯಾರ ಹತ್ರ ಹೇಳ್ಕೊಳ್ಳೋದು? ಏನಾಗಿದೆ ಅಂದ್ರೆ ಸತ್ಯವಾದ ಕೃಷ್ಣ, ತಪ್ಪು ತಿಳ್ಕೋಬೇಡಿ. ಎಲ್ಲರೂ ಕೂಡ ಹೋಗಿ ನೇರವಾಗಿ ಪ್ರಶ್ನೆ ಮಾಡದಲ್ಲೇ ಹೊರತು, ಸ್ವಾಮಿ ನೀವು ಮಾಡಲ್ಲ ರೀ, ಪ್ರಶ್ನೆ ಮಾಡದಲ್ಲೇ ಹೊರತು ಯಾವುದೇ ನಾಯಕರಿಂದ ನಮ್ಗೆ ಅನುಕೂಲ ಆಗಲ್ರಿ. ಹೋಗ್ಬಿಟ್ಟು ಸಾರ್ 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 ಅಂತ ಇಟ್ಕೊಂಡು ಹೋದ್ರೆ ಇವು ಹೆಂಗಿದ್ರು ಬರ್ತವೆ, ಇವು ಹೆಂಗಿದ್ರು ನಮ್ಮ ಮನೆ ಮೇಲೆ ಗೇಟ್ ಕಾಯ್ತವೆ ಅನ್ನೋದು ಅವ್ರಿಗೆ ಗ್ಯಾರಂಟಿ. ಅವ್ರು ಬಾಬು ಹೇಳಿಲ್ವಾ, ನಾಟಕ ಆಡ್ಬೇಕು, ನಾನು ಇಲ್ಲಿದ್ದು ನನ್ನ ಮನೆ ಟೊಮೆಟೊ ದುಡ್ಡು ಎಲ್ಲ ತಗೊಂಡು ನಮ್ಮ ಮೆಂಬರ್ ನಡೆಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನನ್ನ ಕಡೆಗೆ ನೋಡಲ್ಲ, ಅಲ್ಲಿ ಯಾರು ನಾಟಕ ಆಡೋರು ನೋಡ್ತಾರೆ ಅಂತೀನಿ. ಬೆಳಿಗ್ಗೆ ಹೊತ್ತು ನೀವು ಹೋಗ್ಬಿಟ್ರೆ ಏಜೆಂಟ್ಗಳು ಇರ್ತಾರೋ ಹೊತ್ತು ಕಾರ್ಯಕರ್ತರು ಇರಲ್ಲ. ಕೆಲವರು ಮನೆ ಮುಂದೆ ಸುಮ್ಮನೆ ಕಾರ್ಯಕರ್ತರು ಬಂದೇ ಅಡಿಗೆ ಅವ್ರೊಂದು 20 ಜನ ಕುಡಿಸಿರ್ತಾರೋ ಇಡಿಸಿರ್ತಾರೋ ಜೈ ಜೈ ಅಂದ್ಬಿಡ್ತವೆ. ಜೈ ಜೈ ಅಂತ ಹೇಳಿ ಅವ್ರನ್ನೇ ಕರೆದು ನೋಡಿ ಅವ್ರನ್ನೇ ಎಗಲ್ ತೊಟ್ಟು. ಈ ತರ ಪರಿಸ್ಥಿತಿ ಇದು. ಯಾಕಂದ್ರೆ ಮೇಲಿನ ಮಟ್ಟದವರು ಸರಿ ಹೋಗದಲ್ಲೇ ಹೊರತು ನಾವೇ ನೋಡೋಣ. JDS ಇವತ್ತು ನಮಗಿನ್ನ ಬಹಳ ಮುಂದಿದೆ. ಎಲ್ಲರೂ ತಿಳ್ಕೊಂಡಾರೆ JDS ಎಲ್ಲ ಹೋಗ್ಬಿಟ್ಟೈತೆ, 5 ಗ್ಯಾರಂಟಿ ಕೊಟ್ಬಿಟ್ಟಿದೀವಿ ಅಂತೇಳಿ. 5 ಗ್ಯಾರಂಟಿ ಯಾವ ಲೆಕ್ಕಕ್ಕೂ ಬರಲ್ಲ. 5 ಗ್ಯಾರಂಟಿ 3 ಪಕ್ಷದವ್ರು ತಿಂತಾವ್ರೆ, ಬಿಜೆಪಿಯವರು ತಿಂತಾವ್ರೆ, ಕಾಂಗ್ರೆಸ್ನವರು ತಿಂತಾವ್ರೆ, JDSನವರು ತಿಂತಾವ್ರೆ. 5 ಗ್ಯಾರಂಟಿ ಏನು ಕಾಂಗ್ರೆಸ್ ಕಾರ್ಯಕರ್ತನ ಮನೆ ಕೊಡ್ತಾ ಇಲ್ಲ. 5 ಗ್ಯಾರಂಟಿಯಿಂದ ಏನು ಅವಳು ನಾವು ಒಬ್ಬ ಹೆಂಗ್ಸ್ ಹೇಳ್ತಾರೆ, ನಾವೇನ್ ಕೇಳಕ್ ಹೋಗಿದ್ವಿ ಕೊಡಿ ಅಂತೇಳಿ. ನಾವ್ ಯಾರನ್ನಾರ ಕೇಳಿದೀವ? ಒಬ್ಬ ಹೆಂಗಸ್ ಜೊತೆ 30 ಜನ ನಿಂತಿರ್ತಾರ, 30 ಜನ ಅದೇ ಉತ್ತರ, ನಮ್ ದುಡ್ಡು ನಮಗೆ ಕೊಡ್ತಾರೆ ಅಂತ. ಯಾರ್ದು ದುಡ್ಡು? ಸರ್ಕಾರದ್ದು. ಈ ರೀತಿ ಪರಿಸ್ಥಿತಿ ಇದೆ ಕಾಂಗ್ರೆಸ್ನಲ್ಲಿ. ಗ್ಯಾರಂಟಿ ಮೇಲೆ ಎಲೆಕ್ಷನ್ ಗೆಲ್ತೀವಿ ಅನ್ನೋದನ್ನ ಬಿಟ್ಬಿಡಿ. ಕಾರ್ಯಕರ್ತರ ಮೇಲೆ ಎಲೆಕ್ಷನ್ ಗೆಲ್ತೀವಿ. ಹೋದ್ಸತಿರೋ ಕಾರ್ಯಕರ್ತರ ಮೇಲೆ ನೀವು 145 ಸೀಟ್ ಗೆದ್ದಿರೋದು. ಕಾರ್ಯಕರ್ತರು ಎಲ್ಲೆಲ್ಲಿ ಬೇಸರ ಆಗಿರೋ ಅಲ್ಲೆಲ್ಲಿ ಸೋತಿದ್ದೀರಾ. ಮುಖಂಡರು ಎಲ್ಲೆಲ್ಲಿ ಬೇಸರ ಆಗಿ ಅಲ್ಲಿ ಸೋತಿದ್ದೀರಾ ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ಬೇಕಣ್ಣ. ನೀವು ಮನವರಿಕೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ 5 ಗ್ಯಾರಂಟಿ ಇವನ್ ಮನೆ ಆಡಾಗ ಅದು ಯಾವ ಗ್ಯಾರಂಟಿ ಕಡೆ ಇರೋ ಪಕ್ಷದ ಮುಖಂಡರನ್ನೆಲ್ಲ ತಿಂದ್ಬಿಟ್ಟೈತದು. ಗ್ಯಾರಂಟಿ ಯಾರ ಹತ್ರ ಹೋಲಿ ಯಾರಿಗೂ ಪುರ್ಸತ್ತೆ.
ನೀವು ಯಾವ ಮಂತ್ರಿ ಹೋಗಿ ಪುರ್ಸತ್ತಿಲ್ಲ, ಟೈಮೇ ಇಲ್ಲ. ನೀವು ಕೊಡ್ತೀರಾ? ಇವ್ರು ಒಬ್ಬರಿಗೆ ಮಾತ್ರ ನಾವು ಕಾರ್ಯಕರ್ತರು ಏನು ಹೋಗಿ ಕೇಳ್ತೀವೋ ಅದಕ್ಕೆ ಮಾತ್ರ ಕಾನೂನು, ಅದಕ್ಕೆ ಮಾತ್ರ ಕಾನೂನು. ಬೇರೆ ಜನಾರ ಮಾಡೋದಕ್ಕೆ ಕಾನೂನು ಬಿಟ್ಟೇ ಮಾಡೋದು. ಎಲ್ಲಿ ಸರ್ ಇದು? ಹೆಂಗೆ ಸರ್? ಅವರು ರೇವಣ್ಣ ಹೇಳೋದು ಕರೆಕ್ಟ್ ಸರ್. 7 ನಾವು ಗೆಲ್ತೀವಿ ಅಂತ ಹೇಳ್ತಾನಲ್ಲ, ಅದು ಕರೆಕ್ಟ್. ಅವ್ರು ನೀವ್ ಎಲ್ಲಿ ಗೆಲ್ತೀರ? 7 ನಾವು ಗೆಲ್ತೀವಿ ಅಂತಾರಲ್ಲ ಕಾಂಗ್ರೆಸ್ನವ್ರ ಮುಂದೆ, ಅವ್ರು ಸತ್ಯ ಹೇಳ್ತಾವ. ಯಾರಿಗಾರು ಒಬ್ಬರಿಗಾರ ಒಂದ್ ಚಿಂತನೆ ಇದೆಯಲ್ರಿ? ಏನು ಬೇಡಪ್ಪ, ಎಂಪಿ ಗೆದ್ರಲ್ಲ, ಎಲ್ಲಾ ಕಾರ್ಯಕರ್ತರು ಸೇರ್ ಮಾಡಿದ್ವಲ್ಲ, ಕಾರ್ಯಕರ್ತರಿಗೆ ಒಂದು ಕೃತಜ್ಞತೆ ಹೇಳಿಲ್ವಲ್ರಿ? ಕಾರ್ಯಕರ್ತರಿಗೆ ಎಂಪಿ ಗೆದ್ದು ಸಂಭ್ರಮದಲ್ಲಿ ಕರೆದು ಒಂದು ಕೃತಜ್ಞತೆ ಹೇಳೋ ಯೋಗ್ಯತೆ ಇಲ್ಲ. ಇಂಥದ್ದೆಲ್ಲಾನು ಅನುಭವಿಸ್ಬೇಕಾಗಿದೆ ಪಾರ್ಟಿನಲ್ಲಿ. ಮತ್ತೆ ಹೆಂಗೆ ಪಕ್ಷ ನೀವು ತಗೊಂಡು ಮುಂದಕ್ಕೆ ಹೋಗ್ತೀರಾ? ನೋಡಿ ಸರ್, ಮೇಲ್ಮಟ್ಟದವ್ರದ್ದು ನಾನು ಹೇಳೋದಾದ್ರೆ ಅವ್ರಿಗೆ ಏನಾರ ತಿಳ್ಕೊಳ್ಳಿ, ಮೇಲ್ಮಟ್ಟದವ್ರದ್ದು ತಪ್ಪಿದೆ, ಕೆಳಮಟ್ಟದವ್ರದಲ್ಲ. ಮೇಲ್ಮಟ್ಟದವ್ರು ತಪ್ಪಿದೆ, ಮೇಲ್ಮಟ್ಟದವ್ರು ಸರಿಪಡಿಸ್ದಲೇ ಹೊರತು ಕೆಳಮಟ್ಟದವ್ರನ್ನ ನಾವು ದೂರಿದ್ದೇ ಆಗ್ಲಿ, ಇನ್ನೊಂದು ಮಾಡಿದ್ದೇ ಆಗ್ಲಿ ಏನು ಪ್ರಯೋಜನ ಇಲ್ಲ. ಇವ್ರು 7 ಜನ ದೂರಿದ್ದೇ ಆಗ್ಲಿ ಏನು ಪ್ರಯೋಜನ ಇಲ್ಲ. ನಮ್ಮ MP ಅವರು ಬರ್ತಾರೆ, ಯಾರ ಸಭೆ ಕರೆದಿರ್ತಾರೆ, ಸೀದಾ ಬರ್ತಾರೆ, ಸಭೆ ಮಾಡ್ಕೊತಾರೆ, ಹೊರಡ್ತಾರೆ. ಅಟ್ಲೀಸ್ಟ್ ಇಲ್ಲಿ ಭಾಗದಲ್ಲಿ ಮುಖಂಡ್ರೆ ಯಾರ್ರಿ ಕರೀದ್ರಿ ಅನ್ನೋದು ಇದೇ ಇಲ್ಲ ಬಿಡ್ರಿ. ನನ್ನ ಜನ ಗೆಲ್ಸ್ಯಾರೆ, ಜನದಿಂದ ಆಯ್ಕೆ ಆಗಿದ್ರಿಲ್ಲ. ರಾಹುಲ್ ಗಾಂಧಿ ಯಾವ ಊರಿಗೆ ಬರ್ಲಿ ರೀ, ಯಾವ ಊರಿಗೆ ಬರ್ಲಿ, ಅಲ್ಲಿ ನಮ್ ಕ್ಷೇತ್ರಕ್ಕೆ 100 ಸತಿ ಬಂದಿರೋ, 100 ಸತಿ ಹೋಗಿರ್ಬೋದು. ಅಟ್ಲೀಸ್ಟ್ ರೇ ಆ ಪುಡ್ಸಂಗ್ ಕೊಡುತ್ತಾ ಶ್ರೀಕಂಠ ಇಂತ ಕಲ್ತ್ಕೋಬೇಕ್ರಿ. ಅವೆಲ್ಲ ಕರಿಯರ್ರಿ, ಅವ್ರ ಐಬಿಗೆ ಕುತ್ಕೊಂಡ್ಬಿಟ್ಟು 1 ಗಂಟೆ ಇಡೀ ನಾಯಕರುಗಳನ್ನ ಯಾರು ಹಾಸನದಲ್ಲಿ ಇದಾರೆ ಎಲ್ಲರೂ ಬರ್ರಿ ಅಂತ ಕರೆಯೋದು. ಯಾರೋ ಒಬ್ರು ಕಾಫಿ ತರ್ಸೋರು, ಯಾರೋ ಒಬ್ರು ತಿಂಡಿ ತಿನ್ಸೋರು. ಗೆದ್ದಿರೋ MP ಯಾರವೇ ಏನಾರು ಮಾಡ್ಬೇಕಣ್ಣ, ಹೆಂಗ್ ಮಾಡೋಣ? ಪಾರ್ಟಿ ಹಿಂಗ್ ಹಾಳಾಗ್ತಾ ಇದೆ. ಅಯ್ಯೋ ದೇವ್ರೆ, ಮುಂದಿನ ಪರಿಸ್ಥಿತಿ ಏನು ಅಂತಲೇ ಯೋಚನೆ ಮಾಡ್ತಾ ಇದೆ. ಏನ್ ಮಾಡ್ಬೇಕು? ಮಾತಾಡಿದ್ನ ಇನ್ನೂ ಮಾತಾಡೋದೈತೆ. ಮಹೇಶ್ ಮಾತಾಡ್ಬಿಟ್ಟ, ನಮ್ ಮರ್ಯಾದೆ ಹೋಗ್ಬಿಡ್ತು. ಮರ್ಯಾದೆ ಹೋಗಿ ಮಾಡ್ಕೊಳ್ಳಾರ ಯಾರು? ಶಿವಲಿಗೆ ಹುಡ್ರು ಕೇಳಿದ್ರೆ, ನಾನೇನ್ ಜಿಲ್ಲೆ ಲೀಡ್ರೇನಯ್ಯ, ನನ್ನ ತಾಲೂಕಿಗೆ ಲೀಡ್ರು, ನನ್ನೇನ್ ಬಿಟ್ಟವ್ರೇನಯ್ಯ ಜಿಲ್ಲೆ ಲೀಡರ್ ಆಗಕ್ಕೆ ಅಂತ ಅವ್ರಂತ. ಯಾರ ಹತ್ರ ಕೇಳ್ಬೇಕು? ಇರೋನೊಬ್ಬ MP ಕೇಳಿದ್ರೆ, MP ಚುನಾವಣೆಗೆ ಬಂದ್ರು ಪುಟೇಗೌಡರು ಬಂದ್ರ, ಯಾರ ಕರೆದ್ರು, ದೇವಸ್ಥಾನಕ್ಕೆ ಹೋದ್ರು, ಒಂದು ಹೂನಾರ ಹಾಕಿ ಬರ್ರಿ ನಮ್ಮರು ಅನ್ನೋ ಪ್ರಶ್ನೆನೇ ಇಲ್ಲ. ಆ ಹೂನಾರ ಹಾಕ್ತಾರ ಬರ್ತಾರೆ ಕ್ಯಾನ್ವಾಸಿಂಗ್ ಮುಂದಕ್ಕೆ. ಕಾರ್ಯಕರ್ತರೇ ಬರ್ಬೇಕ್ರಿ. ಜೈ ಅಂದರ್ ಯಾರು ಬರಲ್ಲ. ಈ ತರ